ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಅನ್ನೋದಕ್ಕಿಂತ RCB ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅಂತ ತೀರಾ ಕಳಪೆ ಬೌಲಿಂಗ್ ಆಯಿತು ಅನ್ಬೋದು. ಮೇನ್ ಗುರು ಈಗ RCB ರಿವ್ಯೂ ಮ್ಯಾಚ್ ನೋಡೋದಾದ್ರೆ ಇಲ್ಲಿ ಟಾಸ್ ಗೆದ್ಬಿಟ್ಟು RCB ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು RCB ಬೌಲರ್ ಮೇಲೆ. ಒಟ್ಟಿನಲ್ಲಿ ಟೀಮ್ ಚೇಂಜಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಮೇನ್ ಗುರು ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಕಮ್ ಬ್ಯಾಕ್ ಆದ್ರು ಅನ್ಬೋದು. ಟ್ರಾವಿಸ್ ಹೆಡ್ ಇಲ್ಲಿ ನಾನು ಹೇಳಿದ್ದೆ ಟ್ರಾವಿಸ್ ಹೆಡ್ನ ಆಡಿಸೋದು ಡೌಟ್ ಒಂದಿದೆ, ಅಲ್ಲ ಆಡಿಸಿದ್ರು. ಒಟ್ಟಿನಲ್ಲಿ ಇಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಇಲ್ಲಿ ಪವರ್ ಪ್ಲೇ ಬಂತು ಅನ್ಬೋದು. ಮಿನಿಮಮ್ ಇಲ್ಲಿ 3 ಓವರ್ಗೆ ಆಲ್ಮೋಸ್ಟ್ ಇಲ್ಲಿ ರಿಕವರ್ ಆಗ್ಬಿಟ್ಟಿತ್ತು. ಇಲ್ಲಿ ಮಿನಿಮಮ್ 3 ಓವರ್ಗೆ 60 ರನ್ ಹೊಡೆದಿದ್ರು. 3 ಓವರ್ ಆದಮೇಲೆ 4ನೇ ಓವರಲ್ಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಇಲ್ಲಿ 4ನೇ ಓವರಲ್ಲಿ ಟಕ್ ಅಂತ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಅವರಿಬ್ರು ಬೇಗನೆ ಔಟ್ ಆದರೆ ಅವರಿಂದ ಒಂದೊಳ್ಳೆ ಆಟ ಆಡಿದ್ದು. ಇಲ್ಲಿ ಲಾಸ್ಟ್ವರೆಗೂ ನಿಂತಿದ್ದೆ ಇಶಾನ್ ಕಿಶನ್ ಹಾಫ್ ಸೆಂಚುರಿ ಹೊಡೆದ್ರು, 100 ಮಿಸ್ ಮಾಡ್ಕೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಇಲ್ಲಿ ಕ್ಲಾಸನ್ನು ಮತ್ತು ಇಶಾನ್ ಕಿಶನ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡ್ಕೊಂಡು ಹೋದ್ರು ಅನ್ಬೋದು. ಅವರಿಂದ ಬಂದಿದ್ದು ನಿತೀಶ್ ಕುಮಾರ್ ರೆಡ್ಡಿನೋ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಅಭಿಷೇಕ್ ಮನೋಹರ್ ಜಸ್ಟ್ ಒಂದು ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಲಾಸ್ಟ್ ಅವ್ರಿಗೆ ಇದ್ದಿದ್ದು ಇಶಾನ್ ಕಿಶನ್, ಅವರಿಂದನೇ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಚೆಚ್ಚಿ ಕೆಡಗಿದ್ರು ಅನ್ಬೋದು. ಒಟ್ಟಿನಲ್ಲಿ RCB ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಯಶೋದಯಾಳು ಅಂತ ಹೇಳ್ಕೊಳ್ಳೋ ರನ್ನಿಂಗ್ ಬೌಲಿಂಗ್ ಮಾಡಲಿಲ್ಲ. ಒಟ್ಟಿನಲ್ಲಿ ಭುವನೇಶ್ವರ್ ಕುಮಾರ್ ಏನೋ ಒಂದು ವಿಕೆಟ್ ತೆಗೆದು ಸಿಕ್ಕಾಪಟ್ಟೆ ಎಕ್ಸ್ಪ್ರೆಸಿವ್ ಆದರು. ಒಟ್ಟಿನಲ್ಲಿ ಹೆಂಗಿಡಿ ಒಂದು ವಿಕೆಟ್ ತೆಗೆದ್ರು. ಆಸ್ ಯೂಶುವಲ್ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ RCB ಟೀಮು ಸಿಕ್ಕಾಪಟ್ಟೆ ನೆಗೆಟಿವ್ ಆಯಿತು ಅನ್ಬೋದು. ತೀರಾ ಕಳಪೆನೂ ಆದರೂ ಅನ್ನೋದಕ್ಕಿಂತ ಕಳಪೆ ಬೌಲಿಂಗ್ ಮಾಡಿದ್ರು, ಅದರಿಂದನೇ ಮ್ಯಾಚ್ ಚೆನ್ನಾಗಿ ಆಗಲಿಲ್ಲ. ಇಲ್ಲಿ ರೋಮನ್ ಸಬೋರ್ಡ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ ತೊಗೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ RCB ಟೀಮ್ ಚೇಂಜಸ್ ಆಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಅನ್ಬೋದು. ಯಾಕೆಂದರೆ ಇವರು ಇಲ್ಲಿ ಕ್ಯಾಪ್ಟನ್ ಚೇಂಜ್ ಆಯಿತು. ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಜತ್ ಪಡಿತಾಲ್ ಬಂದರು, ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ RCB ಅವರು 231 ಹೊಡ್ಸ್ಕೊಂಡ್ರು ಅನ್ಬೋದು. ನಾನೇನೋ ಇಲ್ಲಿ ಪವರ್ ಪ್ಲೇ ಇಷ್ಟು ಚೆನ್ನಾಗಿ ವಿಕೆಟ್ ತೆಗೆದ್ರಲ್ಲ, ಅಟ್ಲೀಸ್ಟು ಒಂದು 190-200 ಹೊಡಿತಾರೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು RCB ಬೌಲರ್. 231 ಹೊಡೆದ್ರು. ಒಟ್ಟಿನಲ್ಲಿ RCB ಬೌಲಿಂಗ್ ತೀರಾ ಕಳಪೆ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಕ್ಯಾಚ್ಗಳು ಚೆನ್ನಾಗಿ ಹಿಡಿದ್ರು, ಫೀಲ್ಡಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಪಿಚ್ ಇತ್ತು. ನಾನು ಹೇಳಿದೆ ಬ್ಯಾಟಿಂಗ್ ಪಿಚ್ ತುಂಬ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಇಲ್ಲಿ ಲಕ್ನೋಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು SRH ಅವರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 231ಕ್ಕೆ 6 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ SRH ಅವರು ಚೇಸ್ ಮಾಡಕ್ಕೆ ಕೊಟ್ಟರು RCB ಅವರು ಅಂತ ಹೇಳ್ಕೊಳ್ಳೋ ಓಪನಿಂಗ್ ಬಂದರು. ಇಲ್ಲಿ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ಪವರ್ ಪ್ಲೇ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಫಿಲಿಪ್ ಸಾರ್ಟ್ ಒಟ್ಟಿನಲ್ಲಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು ಅನ್ಬೋದು. ಪವರ್ ಪ್ಲೇಲಿ ಫಿಲಿಪ್ ಸಾರ್ಟ್ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋರು ಹೊಡಿಲಿಲ್ಲ ಅಂದರು. ವಿರಾಟ್ ಕೊಹ್ಲಿ ಪವರ್ ಪ್ಲೇಲಿ ಮೇನ್ ಹೆಡ್ ಆಗಿತ್ತು. ಒಟ್ಟಿನಲ್ಲಿ ಪವರ್ ಪ್ಲೇ ಚೆನ್ನಾಗಿ ಆಡಿದ್ರು ಅನ್ಬೋದು. ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ಆಟನೇ ಆಡಿದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಪವರ್ ಪ್ಲೇಲಿ ವಿಕೆಟ್ ಹೋಗಿಸ್ಲಿಲ್ಲ ಅಂದರು. ಪವರ್ ಪ್ಲೇ ಆದಮೇಲೆ ಟಕ್ ಅಂತ 7ನೇ ವಿಕೆಟಲ್ಲಿ ತಗೊಂಡ್ರು. ಒಟ್ಟಿನಲ್ಲಿ ಇಲ್ಲಿ SRH ಬೌಲಿಂಗು ನೆಕ್ಸ್ಟ್ ಲೆವೆಲ್ ಕಡಕ್ಕಾಗಿತ್ತು. ಇಲ್ಲಿ ಬ್ಯಾಟ್ ಕಮಿನ್ಸನು ನೆಕ್ಸ್ಟ್ ಲೆವೆಲ್ ಆಟ ಆಡೋದು, 3 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ 1 ವಿಕೆಟ್ ತೆಗೆದ್ರೆ ಅವರಿಂದ ಒಟ್ಟಿನಲ್ಲಿ ನಿತೀಶ್ ರೆಡ್ಡಿಗೆ ಇವರು ಓವರ್ ಹಾಕಿಸಿದ್ರು, ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಅಲ್ಲೇ ನನ್ನ ಪ್ರಕಾರ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ 10 ಓವರ್ ತನಕ RCB ಕೈಲಿ ಇತ್ತು ಮ್ಯಾಚು. 12-13ನೇ ಓವರ್ ಆಯ್ತಾ SRH ಕಡೆ ಟರ್ನ್ ಓವರ್ ಆಯಿತು. ಯಾಕೆಂದರೆ ಇಲ್ಲಿ ಇವರು ಸಿಕ್ಕಾಪಟ್ಟೆ ಅಗ್ರೆಷನ್ನೆಸ್ ತೋರ್ಸೋಕೆ ಹೋಗಿ RCB ಬ್ಯಾಟರು ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯಿತು. ಇಲ್ಲಿ ಅದೇ RCB ಒಟ್ಟಿನಲ್ಲಿ ಮ್ಯಾಚ್ನ ಗೆಲ್ಲೋ ಮ್ಯಾಚ್ನ ಸೋತ್ರು ಅನ್ಬೋದು. ಯಾಕೆಂದರೆ ಇಲ್ಲಿ RCB ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು, ಅದರಿಂದ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ 14-15ನೇ ಓವರಿಂದ ಮ್ಯಾಚ್ ಟರ್ನಿಂಗ್ ಆಗಿ ಅಲ್ಲಿ ರನ್ ಹೊಡೆಯೋ ಚಾನ್ಸಸ್ ಇತ್ತಿತ್ತು. ಅವ್ರು ಬೀಸಕ್ಕೆ ಹೋಗಿ ಎಲ್ಲ ಔಟ್ ಆದರು. ಒಟ್ಟಿನಲ್ಲಿ ಹೇಳಿದೆ SRH ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಯಾಕೆಂದರೆ SRH ಹಿಂದೆ ಮ್ಯಾಚ್ನ ಗೆದ್ಕೊಂಡ್ಬಂದಿದ್ರು, RCB ಈಗ ಫ್ರೆಶ್ ಆಗಿ ಆಡ್ಕೊಬಂದರು. ಅದರಿಂದನೇ ಮ್ಯಾಚು ಇಷ್ಟು ನೆಗೆಟಿವ್ ಆಯ್ತಾ ಅಂದರೆ ಹೌದು ಆಯಿತು. ಒಟ್ಟಿನಲ್ಲಿ RCB ಗೆಲ್ಲಿಲ್ಲ, SRH ಗೆದ್ರು. 42 ರನ್ಗಳ ಭರ್ಜರಿ ಜಯ ಆಯಿತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಜತ್ ಪಡಿತಾಲ್ ಕ್ಯಾಪ್ಟನ್ ಆಗಿದ್ರೆ ಗೆಲ್ತಿದ್ರು ಏನೋ. ಒಟ್ಟಿನಲ್ಲಿ ರಜತ್ ಪಡಿತಾಲ್ ಇಂಜುರಿ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಒಟ್ಟಿನಲ್ಲಿ ಫಿಲಿಪ್ ಸಾರ್ಟ್ ಓಪನಿಂಗ್ ಸ್ಟಾರ್ಟ್ ಸಿಕ್ಕಿದ್ರು. ಒಟ್ಟಿನಲ್ಲಿ ಮಿಡಲ್ ಆಗಲಿ ಓಪನಿಂಗ್ ಆಗಲಿ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಸಿಕ್ಕಿದ್ರು. ಒಟ್ಟಿನಲ್ಲಿ ಮಿಡಲ್ ಆಗಲಿ ಲಾಸ್ಟ್ ಓವರಲ್ಲಿ ಸಿಕ್ಕಾಬಿಟ್ಟೆ ರನ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಟರ್ನಿಂಗ್ ಆಗಿದೆ. ಒಟ್ಟಿನಲ್ಲಿ ಇಲ್ಲಿ ಕೃಣಾಲ್ ಪಾಂಡ್ಯ ಆಗಲಿ ರಮೇಶ್ ಆಗಲಿ ಅಂತ ಹೇಳ್ಕೊಳ್ಳೋ ರನ್ ಹೊಡಿಲಿಲ್ಲ. ಇಲ್ಲಿ ಟ್ರೆಂಟ್ ಬೋಲ್ಟ್ ಆಗಲಿ ಅಂತ ಹೇಳ್ಕೊಳ್ಳೋ ರನ್ ಹೊಡಿಲಿಲ್ಲ. ಸಿಕ್ಕಾಬಿಟ್ಟೆ ರನ್ ಹೊಡ್ಸ್ಕೊಂಡ್ರು, ಅದೇನೋ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಮೇನ್ ಗುರು SRH ವರ್ಸಸ್ RCBಲಿ ನಾನು RCB ಗೆಲ್ತಾರೆ ಅಂದ್ಕೊಂಡಿದ್ದೆ. RCB ಗೆಲ್ಲಿಲ್ಲ, SRH ಅವ್ರು ಗೆದ್ದರು. ಒಟ್ಟಿನಲ್ಲಿ
ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.